ಅಯ್ಯೋ ಏನಿಲ್ಲ ಗೋವಾದಲ್ಲಿ ಎಲ್ಲ ಚಡ್ಡಿ ಪಡ್ಡಿ ಹಾಕೊಂಡು ಗೋವಾ ನಾ ಹೇಳಿಲ್ವಾ ನನ್ ಗಂಡನ್ ತಿನ್ಕೊಳವ ಸರಿಲ್ಲ ಅಂತ. ನನ್ ಗಂಡನೂ ಸರಿ ಇಲ್ಲ ಕಮ್ಮಿ. ಇವತ್ತು ನಮ್ಮ ಟೀಮ್ ಫುಲ್ ನಮ್ಮ ಜೊತೆ ಇದ್ದಾರೆ. ಒಬ್ಬೊಬ್ಬರಾಗಿ ಪರಿಚಯ ಇದು ಗೊತ್ತಲ್ಲ ಮನೆಂಟಿ ಕುಳ್ಮುಂಡ ಏನು ಸರಿ ಟೈಮನು ನನ್ನ ದೋಸ್ತ ಕುಚುಕು ಎಲ್ಲರಿಗೂ ನಮಸ್ಕಾರ. ಪಕ್ಕದಲ್ಲಿ ಅವರ ಧರ್ಮಪತ್ನಿ ನಿಹಾರಿಕ ಅವರು. ಈ ಕಡೆ ಬಂದ್ರೆ ನಮ್ಮ ದಂಪತಿಗಳು ಅನ್ನುವಂತ ಈ ಕಡೆ ನಮ್ಮ ಗುರುಜಿ ರವೀಂಜಿ ಅವರು, ಡಾಕ್ಟರ್ ಗುರುಜಿ ಎಲ್ಲ ಅವರೇ. ಎಲ್ಲ ಬಂತು ಇನ್ನು 300 ಮೀಟರ್ ಇನ್ನೇನೋ ಬರ್ತಾ ಇದಾರೆ. ನಾನು 300 ಮೀಟರ್ ಅಲ್ಲಿ ಎಲ್ಲೋ ಬರ್ಬೇಕು. ಇಂಡಿಕಾ ಗಾಡಿ ಈ ಕಡೆ ಬರ್ತಿದ್ದ. ಆಕ್ಟಿಂಗ್ ಮಾಡ್ಬೇಕು. ಬಸ್ ಅಡಿ ಬನ್ನಿ, ಬಸ್ ಬತ್ತು. ಇದೆಯಾ ಕ್ಯಾಬು? ಹಾ ಇದೆ ಕ್ಯಾಬ್. 160 ಮೀಟರ್ ಈ ಕಡೆಯಿಂದ ಬರೋದ ಕ್ಯಾಬ್. ಇವಾಗ ನಾವು ಕ್ಯಾಬ್ ಹತ್ಕೊಂಡು ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಕಡೆ. ಆಗಸ ಅನೋಕ ಗೋವಾಗ ಯಾರ್ಯಾರು ಹೋಯ್ತಿದಾರು ಅಂತ ನಿಂಗೇನಾರ ಗೊತ್ತಾ? ಅದೇ ಕುಳ್ಳಿ ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಆಕಾಶ ಮಲ್ಲೇಶ ಇನ್ನು ಯಾರ್ಯಾರು ಹೋಯ್ತಾವ್ರಂತೆ. ಆ ಮುದೆಗಳಿಗೇನ ಮಾಡಕ್ ಕೆಲ್ಸ ಇಲ್ಲ, ಮದುವಾಗಿಲ್ಲ ತಿರಿಕ ನಿಂತವ. ಈ ಮದುವಾಗಿರೋರ್ಗೇನ್ ಕೆಲ್ಸ ಗೋವಾದಲ್ಲಿ? ಹೌದಲ್ವಾ ಅಕ್ಕ ಗೋವಾಗ ಹೋಗಿ ಇವ್ರು ಮಾಡ್ಬಾರ್ದು ಕೆಲ್ಸ ಮಾಡ್ಕೊಬತ್ತಾರ. ನನ್ ಗಂಡನ್ ತಿನ್ಕೊಳವ ಸರಿ ಇಲ್ಲ. ಇವಾಗ ಏನ್ ಮಾಡೋದು ಕುಳ್ಳಿ? ಅದಕ್ಕೆ ಒಂದ್ ಕೆಲ್ಸ ಮಾಡು, ನಿನ್ ಗಂಡಂತ ನಾನು ಗೋವಾಗ್ ಬತ್ನಿ ಅಂತ ಹಠ ಮಾಡು, ಇಲ್ಲಿ ನನ್ ಗಂಡಂತ ನಾನು ಗೋವಾಗ್ ಬತ್ನಿ ಅಂತ ಹಠ ಮಾಡ್ತೀನಿ. ಸರಿ ಕುಳ್ಳಿ ಸರಿ. ಇವಾಗ ಕ್ಯಾಬ್ ಬುಕ್ ಮಾಡಿ ಅವ್ರ ಫ್ಯಾಮಿಲಿ ಕಳಿಸ್ತಾ ಇದೀವಿ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿ ನೋಡಿ, ಇವಾಗ ನಾವು ಇನ್ನೊಂದು ಕಾರ್ ಬುಕ್ ಮಾಡ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಡಬೇಕು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಕಾರ್ ಹತ್ತಾ ಇದ್ದಾರೆ. ಹತ್ತಿ ಮಗ ಟಾಟಾ ಬಾಯ್ ಬಾಯ್. 6900 ಇನ್ನೊಂದು ಬುಕ್ ಮಾಡ್ತೀಯಾ? ಅವನದಲ್ಲಿ ಕ್ಯಾನ್ಸಲ್ ಮಾಡಿ ಬುಕ್ ಮಾಡು. ಅದಕ್ಕೆ ನಾ ಕ್ಯಾನ್ಸಲ್ ಮಾಡಿ ಬರ್ತೀನಿ. ಈಗ ಮೈಕ್ ಕೊಡು, ಎತ್ಕೊಂತ ನೀನು ಮೈಕ್. ನೀನು ರೈಲು ನಿಲ್ದಾಣದ ಕಡೆ ಹೋಗ್ತಾ ಇದ್ದೀವಿ. ನಮಗಿಂತ ಮುಂಚೆ ಬಂದವರು ಇಲ್ಲಿ ಒಳಗಡೆ ಬಂದು ಟಿಕೆಟ್ ತಗೊಂಡು ನಿಂತಿದ್ದಾರೆ. ಬನ್ನಿ ತೋರಿಸ್ತೀನಿ ಅವ್ರನ್ನ. ನೋಡಿ, ನಮ್ಮ KKM ಕ್ರಿಯೇಷನ್ ಅವರು ಲಗೇಜ್ಗಳನ್ನ ಕಾಯ್ಕೆ ನಿಂತಿದ್ದಾರೆ. ಇಂತ ಸ್ಥಿತಿ ಬರಬಾರ್ದಾಗಿತ್ತು ಇವ್ರಿಗೆ. ಇದು ನಿಂಗೆ ಬೇಕಿತ್ತ ಪುಣ್ಯಾತ್ಮ ಮಗ ಜಾಸ್ತಿ ಆಗಂಗಿಲ್ಲ, ಕಾಪಿರೇಟ್ ಬರ್ತದ. ನಾವ್ ಆಡ್ತಿರೋದಲ್ವಾ ಇದು? ನಾವ್ ಸಾಕು, ಕಟ್ಟು ನೆಕ್ಸ್ಟ್ ಟೈಮ್ ಮಾಡಿ. ಪ್ರವೀಣ್ ಜಿ ಹೋದ್ರು, ಕ್ಯಾಮ್ರಾ ಅದಕ್ಕೆ ತಿರ್ಸ್ತೀನಿ. ನೀವೇ ನಮ್ಮ ಪ್ರವೀಣ್ ಜಿ ಅವರು ವಾಟರ್ ಬಾಟಲ್ ತಗೊಬರಕ್ ಹೋಗಿದ್ರು. ಇವಾಗ ನಮ್ ಟೀಮ್ ಎಲ್ಲಾರು ಒಂದ್ ಕಡೆ ಸೇರಿದ್ದೀವಿ. ಇವಾಗ ಇಲ್ಲಿ ನೋಡಿ, ನವಗ್ರಹ ನಾವಿವಾಗ 8 ಜನ ಇದ್ದೀವಿ. ನವಗ್ರಹಗಳಾಗ್ಬೇಕು ಅಂತ ಇನ್ನೊಬ್ರು ಸೇರ್ತಾ ಇದಾರೆ. ಇವಾಗ ಅವ್ರನ್ನ ನಮ್ ಟೀಮ್ಗೆ ಇನ್ನೊಬ್ರು ಜನ ಆಗ್ತಾರೆ. ಅವ್ರು ಯಾರು ಅಂತ ನಿಮ್ಗೆ ಯಾವಾಗ ತೋರಿಸ್ತೀನಿ. ವೈಟ್ ಅಂಡ್ ವಾಚ್. ಅವರು ಇಲ್ಲೇ ಎಲ್ಲೋ ಬರುತ್ತೆ ನೋಡಿ, ಟ್ರೈನ್ ಬಂದೇ ಬಿಡ್ತೀವಿ ಇವಾಗ. ಲಾಕ್ ಬಿಡಂಗಿಲ್ಲ, ಏನಾರಾಗ್ಲಿ. ಬನ್ನಿ. ಸೀಟ್ ಸಿಕ್ತಾ? ಫುಲ್ ಸಿಕ್ತಾ? ಇಲ್ಲಿ ಫುಲ್ ಅದ ಬೇಕಾದ್ರ ಫುಲ್ ಇಲ್ಲೇ ಬನ್ನಿ, ಇಲ್ಲೇ ಫುಲ್ ಖಾಲಿ ಬನ್ನಿ. ಇಲ್ಲೇ ಬಾ, ಇಲ್ಲೂ ಖಾಲಿ ಇದೆ. ಮನೆಯವ್ರ ತರಕ್ತಾರೆ. ನೀನ್ ಅಲ್ಬಿಟ್ಟ ನೀನ್ ಗಳೋಗಿ ಯಾವಾಗ್ಲೂ ಕಂಟೆಂಟ್ ಇಲ್ಲ ಮಗ ಒಂದು ಏನು ಅಲ್ಲ ನೀನು ಡೈಲಾಗ್ ಕೊಟ್ಟಿಲ್ವಲ್ಲ ಈಗ? ಫಸ್ಟ್ ನೆತಕದ ನಡಿ ಫ್ರೇಮಿಂದ ಎತ್ತಕ್ಕೆ ಛೀ ಕಂಟೆಂಟ್ ಕೊಡ್ತಾ ಇಲ್ಲ ಇಲ್ಲಿ. ಹುಡುಗರು ಮಾತ್ರ ಕಾಮಿಡಿ ಮಾಡ್ಕೊಂಡು ನಾವು ಮಾತ್ರ ಮಾತಾಡ್ತಾ ಇದೀವಿ. ಈ ಕಡೆ ಹೆಣ್ಮಕ್ಳು ಇಬ್ರು ಇದಾರೆ, ಅವ್ರನ್ನ ಮರ್ತ್ಬಿಟ್ಟಿದೀವಿ. ಹಾಗಾಗಿ ಅವ್ರಿಗೂ ಸಹ ಹೆಣ್ಮಕ್ಳು ಸಹ ಸಮಾನತೆನ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮಾತಾಡೋದಕ್ಕೆ ಕೊಡ್ತಾ ಇದೀವಿ. ನೋಡೋಣ ಅವ್ರೇನ್ ಹೇಳ್ತಾರೆ ಅಂತ. ಅವ್ರು ಫಸ್ಟ್ ಟೈಮು
ಹಂಗೆಲ್ಲ ಹುಡುಕ್ಬೇಡ ಮಗ, ನಿನಗೆ ಪ್ರಾಬ್ಲಮ್ ಆಗಲ್ಲ, ನಮಗೆ ಪ್ರಾಬ್ಲಮ್ ಆಗುತ್ತದೆ. ಈಗ ಕೊಡ್ತಾ ಇದೀನಿ, ಹೇಳಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮೊದಲನೇ ಬಾರಿ ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಾ? ಹೆಂಡತಿರ್ನ ಹೆಸರಿಗೆ ಮಾತ್ರ ಕರ್ಕೊಂಡ್ ಬಂದವ್ರೆ, ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ತಾರೆ. ನಾವಿಬ್ರು ಸುಮ್ನೆ ಕೂತಿದೀವಿ ಮೂಕ ಪ್ರೇಕ್ಷಕರ ತರ. ನನ್ನ ಹೆಂಡತಿ ಕನ್ನಡದಲ್ಲೆಲ್ಲ ಮಾತಾಡ್ತಾಳೆ, ಖುಷಿ ಆಯ್ತೈತೆ. ಕನ್ನಡದಲ್ಲಿ ಎಷ್ಟೊಂದು ಮಾರ್ಕ್ಸ್ ತಗೊಂಡ್ರೆ 52 ಮಾರ್ಕ್ಸ್, ಆದ್ರೆ ಇಲ್ಲಿ ಕನ್ನಡ ಮಾತಾಡ್ತಾವಳೆ. ಸುಳ್ಳು ಅಂದ್ರೆ ಜಾಸ್ತಿ ನಮ್ ಕಡೆ ಬರಲ್ಲ ನಾನು. ಇವ್ರು ಹೇಳ್ದಷ್ಟೆಲ್ಲ ಇಲ್ಲ, 95 ಸುಳ್ಳು ಹೇಳ್ತಾರೆ. ನಂದು ಟೋಟಲ್ 600ಕ್ಕೆ 95 ತಗೊಂಡಿದ್ದಾಳೆ ನನ್ನ ಹೆಂಡತಿ. ಗ್ರೇಟ್. 100ಕ್ಕೆ ಇಬ್ರು ಪಾಸ್ ಆಯ್ತಿದ್ರು, 3 ಜನ ಪಾಸ್ ಆಯ್ತಿದ್ರು. 100ಕ್ಕೆ 95 ಅಂತೆ, 3 ಹುಡುಗರು 3 ಜನ ಪಾಸ್ ಆಗಿದ್ರು. ಇನ್ನೂ 5 ಮಿಕ್ಕತ್ತಿದ್ದು 30 ಬಂದಿದ್ರೆ. ಈಗ ಟ್ರೈನ್ ಅಲ್ಲಿ ಇದೇ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ಬಂದಿರೋದು, ಸೊ ಅದರಿಂದ ಟ್ರೈನ್ ಕಡೆ ಈಚೆ ನೋಡ್ಬೇಕು ಅಂತ ಇಷ್ಟ ಆದ್ರೆ ಇವ್ರೆ ನಗ್ಸಿ ಕೆನೆಲ್ಲ ತುಂಬಾ ನೋಯ್ತೈತೆ. ಈಚೆ ನೋಡ್ಬೇಕು, ನೋಡಕ್ ಆಯ್ತಾ ಇಲ್ಲ. ಇವ್ರನ್ನೇ ನೋಡೋದಾಯ್ತು, ತಗೋಕು ಆಯ್ತಾ ಇಲ್ಲ, ಕೆನೆಲ್ಲ ತುಂಬಾ ನೋವು. ಅಯ್ಯೋ ಅಯ್ಯೋ ಡೈಲಾಗ್ಗಳು ಬೇರೆ ನೆನಪು ಗೊತ್ತಿಲ್ಲ. ಪಾಸ್ ಕೊಟ್ಬಿಟ್ಟಿದ್ದೀನಿ ಯಜಮಾನ್ರಿಗೆ. ನಾನು ನಮ್ಮ ಕುಳ್ಳಿ ನನ್ನ ಮೇಲೆ ನಾನು ಸ್ವಲ್ಪ ನಮ್ಮ ಹಸ್ಬೆಂಡ್ ಇಂದ ಸ್ವಲ್ಪ ಆ ಕಡೆ ಕುಣ್ಸಿ, ಯಾವಾಗ್ಲೂ ನನ್ಗಿಂತ ಜಾಸ್ತಿ ಅವನೇ ಅಂಟ್ಕತಾನೆ, ಯಾವಾಗ್ಲೂ ಅಂಟ್ಕತಾಳೆ. ಕುಳ್ಳಿ ನಾನ್ ಬರೀ ನೆಪ ಅಷ್ಟೇ. ನಾನ್ ಬರೀ ನೆಪ, ಎಲ್ಲ ಅವನ್ ಜೊತೆಗೆ ಕುಳ್ಳಿ ಅಯ್ಯೋ ಎಲ್ಲ ಗೋವಾದಲ್ಲಿ ಎಲ್ಲ ಚಡ್ಡಿ ಪುಡ್ಡಿ ಹಾಕೊಂಡು ನಾ ಹೇಳಿಲ್ವಾ ನನ್ ಗಂಡನ್ ತಿನ್ಕೊಳ್ಳವ ಸರಿಲ್ಲ ಅಂತ. ನನ್ ಗಂಡನೂ ಸರಿ ಇಲ್ಲ ಕಮ್ಮಿ. ನಾ ಹೇಳ್ದೆ ಹೆಂಡ್ತಿರ್ನ ಗೋವಾ ಕರ್ಕ ಬರ್ಬೇಡಿ ಅಂತ, ಹೆಂಗ್ ಕೊಡ್ತಾ ಇದಾರೆ ನೋಡಲ್ಲಿ. ಏನೇನು ಅಕ್ಕರ್ಸ್ಕೊ ಹೋಯ್ತಾವ್ರ. ಇದಕ್ಕೆ ಕಾಮುದವೆ ಗೋವಾಗ್ ನಾವು ಒಬ್ಬನೇ ಬತ್ನಿ ಸುಮ್ನಿರೋಂಥದ್ದು, ಎಲ್ಲೆಲ್ಗೂ ನೆಕ್ಕ ಬರ್ತಿದೆ ನಾನು ಪತ್ನಿ ಅಂತ. ಅಲ್ಲೋಡ ಮುದವೆ ಎಲ್ಲ ಚಡ್ಡಿ ಹಾಕ ಹೆಂಗ್ ತಿರ್ಗಾಡ್ತಿದ್ರು, ನನ್ನ ಮಾತ್ರ ಇನ್ನೂ ಹಳೆ ನೈಟಿಲೆ ಕರ್ಕ ಬಂದಿದೆ. ಅದ್ಬಿಟ್ಟಾಕು ನಂಗೆ ಗೋವಾ ಊಟ ಒಂಚೂರು ಹಿಡಿಸ್ತಾನೆ ಇಲ್ಲ, ವಾಂತಿ ಆಗದೆ ಇನ್ನೇನದ್ದು. ನೀ ಎಲ್ಗೋದ್ರು ಮುದ್ದೆ ಊಟನೇ ಕೇಳ್ತಿದೆ, ನಾ ಎಲ್ಲಿ ತಂದ್ಕೊಳ್ಳಿ ಗೋವಾದಲ್ಲಿ ಮುದ್ದೆ ಊಟ ಸಿಕ್ಕಲ್ಲ ಅಂತ ಯಾರು ಹೇಳಿದ್ದು? ಎಲ್ಲಿ ಸಿಗುತ್ತಣ್ಣ? ನಮ್ ಕನ್ನಡದವರೇ ಓಪನ್ ಮಾಡಿರೋ ಪೊಂಟಾಸ್ ಬ್ಯಾಂಗ್ಳೂರ್ ಕಿಚನ್ಸ್ ನಲ್ಲಿ. ಹೌದಾ? ಹೌದು, ನಮ್ಮ ಕನ್ನಡದವರು ಪೊಂಟಾಸ್ ಬ್ಯಾಂಗ್ಳೂರ್ ಕಿಚನ್ ಅಂತ ವೆಜ್ ಮತ್ತೆ ನಾನ್ ವೆಜ್ ಹೋಟೆಲ್ ನ ಗೋವಾದಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ನಿಮಗೆ ಬಿಸಿ ಬಿಸಿ ರಾಗಿ ಮುದ್ದೆ ಸಿಗುತ್ತೆ, ನಾಟಿ ಸ್ಟೈಲ್ ನಲ್ಲಿ ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ 65, ಚಿಕನ್ ಕಬಾಬು ಎಲ್ಲ ಸಿಗುತ್ತೆ. ಚಿಕನ್ 65 ಅಂತೂ ಅಲ್ಟಿಮೇಟ್, ಅದಕ್ಕೆ ನಾ ತಿಂದೆ 2-3 ಪ್ಲೇಟು. ಹಾಗೆ ಇಲ್ಲಿ ಸ್ಟೇಯಿಂಗ್ ಆಪ್ಷನ್ಸ್ ಕೂಡ ಇದೆ, XZ ಅಂತ. ಎಲ್ಲಾ ರೂಮ್ಸ್ ಲಕ್ಸುರಿ ಆಗಿದಾವೆ. ಇಡೀ ಗೋವಾನೇ ಹುಡುಕಿದ್ರು ಊಟ ಮತ್ತೆ ರೂಮ್ ಗಳನ್ನ ಇವರಷ್ಟು ಕಡಿಮೆಗೆ ಯಾರು ಕೊಡಲ್ಲ. ಮತ್ತೆ ಇವರ ಹೋಟೆಲ್ ನಲ್ಲೇ ಬಾರ್ ಕೂಡ ಇದೆ. ಕಾಕ್ಟೈಲು ಮಾಕ್ಟೈಲು ನಿಮ್ಗೆ ಏನೇ ಬೇಕಿದ್ರು ಆರ್ಡರ್ ಮಾಡಿ ಎಂಜಾಯ್ ಮಾಡಬಹುದು. ಇವರ ಹೋಟೆಲ್ ನಲ್ಲಿ ನಾವು ಸ್ಟೇ ಆಗಿದ್ದು ತುಂಬಾನೇ ಖುಷಿ ಆಯ್ತು. ಗೋವಾಗೆ ನೀವೇನಾದ್ರೂ ಹೋದಾಗ ಕಡಿಮೆ ಪ್ರೈಸ್ ನಲ್ಲಿ ಊಟ ಮತ್ತೆ ರೂಮ್ಸ್ ಬೇಕಿದ್ರೆ ದಯವಿಟ್ಟು ಪೊಂಟಾಸ್ ಬ್ಯಾಂಗ್ಳೂರ್ ಕಿಚನ್ ನ ವಿಸಿಟ್ ಮಾಡಿ. ಯಾಕೆ ಅಂದ್ರೆ ಕನ್ನಡದವ್ರನ್ನ ಕನ್ನಡದಲ್ಲೇ ವೆಲ್ಕಮ್ ಮಾಡ್ತಾರೆ. ನಮಸ್ಕಾರ ಸರ್, ಬನ್ನಿ. ಅಡ್ರೆಸ್ ಬಂದು ಗೋವಾದಲ್ಲಿರೋ ಬಾಗಾ ಬೀಚ್ ಗೆ 1 ಕಿಲೋಮೀಟರ್ ಹತ್ತಿರದಲ್ಲೇ ಇದೆ. ಕಲ್ಲಂಗೂಡ್ ಸರ್ಕಲ್ ಗೆ ಬರೀ 50 ಮೀಟರ್ ಇದೆ. ಗೋವಾಗೆ ನೀವು ಹೋದಾಗ ತಪ್ಪದೇ ವಿಸಿಟ್ ಮಾಡಿ ಪೊಂಟಾಸ್ ಬ್ಯಾಂಗ್ಳೂರ್ ಕಿಚನ್ ಗೆ. ನಮಸ್ಕಾರ, ಎಲ್ರು ಬನ್ನಿ. ರಾಬರ್ಟ್, ತುಂಬಾ ಜನ ನಿನ್ನ ಬೀಳ್ಸಕ್ಕೆ ಸ್ಕೆಚ್ ಆಗ್ತಿದ್ದಾರೆ. ಹುಷಾರ್ ಜರೆ, ನಾನ್ ಭೂಮಿಗೆ ಬೆನ್ ಕೊಡೋದು ಮಲಗ್ಬೇಕಾರೆ ಮಾತ್ರ. ಮಚ್ಚಾಕೋರ್ಗೆ ಎದುರ್ಲಿಲ್ಲ. ಇನ್ನು ಸ್ಕೆಚ್ ಎಲ್ಲ so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast, knock the roast, I can gas, think I'm okay at last, but I don't know if that can erase all the past and the pettiness, a reflection of
ಹಾಯ್ ಅಣ್ಣ. ಅಣ್ಣ 10 ರೂಪಾಯಿ ಬಿಡಿ ಕೊಡಿ. ತಗೊಳ್ಳಿ ಅಣ್ಣ. ಅಣ್ಣ ಸಿಗರೇಟ್ ತೆಗೆದ್ರೆ ಖಾಲಿ ಪ್ಯಾಕೆಟ್ ಇದ್ದ? ಖಾಲಿ ಪ್ಯಾಕೆಟ್ ಅಣ್ಣ ಕೊಟ್ಟಿರಿ ನೋಡಿ ಅಣ್ಣ. ತಗೊಳ್ಳಿ. ಲ್ಯಾಟ್ರಿ ಜೋರಾಗಿ ಕಿರ್ಚಿಡಿ ಊರ್ನೇ ಕಳ್ಸ್ಬಿಡ್ತೀನಿ ಅಷ್ಟೇ ನಾನು. ಈಗೇನ್ ಮೆತ್ಕ ಮಾತಾಡ್ತಿದ್ಯಾ? ಕೂಲ್ ಡೌನ್ ಕೂಲ್ ಡೌನ್. ಏನ್ ಕೂಲ್ ಡೌನ್? ನಾನು ಆಗ್ಲಿನ್ ಹೇಳ್ತಾನೆ ಇದೀನಿ ನನ್ ಹಿಂದೆ ಬರ್ಬೇಡ ಅಂತ. ಒಳ್ಳೆ ಓಕೆ ಓಕೆ ಗೋ ಗೋ. ಎಲ್ಲಪ್ಪ ನಮ್ಮ ಹುಡುಗಿ ಕಾಣ್ತಾನೆ ಇಲ್ಲ. ಇಷ್ಟೊಂದು ಜನಗಳ ಮಧ್ಯೆ ಎಲ್ಲಿ ಹುಡ್ಕೋದು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ, ಎಲ್ಗೋದ್ರು? ವಾ ಇಲ್ಲೇ ಬರ್ತಾವ್ರೆ. ನಮ್ಮ ಹುಡುಗಿ ನೋಡಕ್ಕೆ ಚಂದ, ರೆಡಿಯಾಗಿ ಬಂದವ್ರೆ. ಚೂರು ಚೆನ್ನಾಗಿಲ್ಲ ಹುಡುಗಿ, ಚೂರು ಚೆನ್ನಾಗಿಲ್ಲ. ನಮ್ಮ ಹುಡುಗಿನ ಚೆನ್ನಾಗಿಲ್ಲ ಅನ್ನಕ್ಕೆ ನೀನ್ಯಾರೇ? ನಮ್ಮರಪ್ಪ. ಅಪ್ಪನ ಅಪ್ಪ